ಧನುರಾಶಿ ಎದುರಾಳಿಗಳು, ವಿರೋಧಿಗಳು ನಿಮ್ಮ ಮುಂದೆ ದುರ್ಬಲರಾಗ್ತಾರೆ. ಅವರು ಏನೇ ಪ್ರಯತ್ನ ಪಟ್ಟು ನಿಮಗೆ ಕೆಡಕನ್ನು ಮಾಡಬೇಕು ಅಂತ ಬಂದರೂ ಕೂಡ, ಅಥವಾ ಏನೇ ಸಮಸ್ಯೆಗಳನ್ನು ಮಾಡಬೇಕು ಅಂತ ಬಂದರೂ ಕೂಡ ಈ ದಿವಸ ಅವರು ಅಂದುಕೊಂಡಂಥದ್ದು ನೆರವೇರೋದಿಲ್ಲ. ಹಾಗಾಗಿ ನಿಮಗೊಂದು ರೀತಿಯಲ್ಲಿ ಧೈರ್ಯ ಅಂತ ಹೇಳಬೇಕು. ಮನೆಯ ಹೊರಗಡೆ, ಮನೆಯ ಒಳಗೆ ಮಕ್ಕಳ ಜೊತೆಯಲ್ಲಿ ವಿಶೇಷವಾದಂತಹ ಆನಂದ ಸಮಯವನ್ನು ಕಳೆಯೋದಕ್ಕೆ ಅವಕಾಶಗಳಿರುತ್ತೆ. ಅದನ್ನು ಸದುಪಯೋಗ ಮಾಡಿಕೊಳ್ಳಿ. ಅದು ಕೂಡ ಒಂದು ರೀತಿಯಲ್ಲಿ ಯೋಗ. ಯಾಕೆ ಅಂತಂದರೆ ನಮ್ಮ ಇವತ್ತಿನ ಸಮಾಜದ ಜಂಜಾಟದಲ್ಲಿ, ಒತ್ತಡದಲ್ಲಿ ಯಾವುದಕ್ಕೂ ಕೂಡ ಅವಕಾಶಗಳೇ ಸಿಕ್ಕದೇ ಇರುವಾಗ ಆ ಮಕ್ಕಳ ಜೊತೆಯಲ್ಲಿ ಮಕ್ಕಳಾಗಿ ಬೆರೀತಕ್ಕಂಥದ್ದು ಇದೆಯಲ್ಲ, ಅದು ಯೋಗ ಅಂತಲೇ ಹೇಳಬೇಕು. ಹಿರಿಯರ ಮತ್ತು ಅನುಭವಿಗಳ ಸಂಪರ್ಕವನ್ನು ಇಟ್ಕೊಳ್ಳಿ. ಅದು ನಿಮಗೆ ಉಪಯೋಗಕ್ಕೆ ಬರುತ್ತೆ. ಅವರ ಮಾತು, ಮಾರ್ಗದರ್ಶನ, ಅವರ ಕೃತಿ, ಅವರು ಹೇಳ್ತಕ್ಕಂತಹ ನುಡಿಮುತ್ತುಗಳು ನಿಮ್ಮ ಜೀವನದಲ್ಲಿ ಪರಿವರ್ತನೆಯನ್ನು ತಂದುಕೊಳ್ಳೋದಕ್ಕೆ ಅವಕಾಶಗಳಾಗತ್ತೆ. ಅಧ್ಯಾಪನ ವೃತ್ತಿಯಲ್ಲಿರ್ತಕ್ಕಂಥವರಿಗೆ ಅಪರಾಧ ಭಾವ ಕಾಡಬಹುದು. ಯಾರು ಶಿಕ್ಷಕರಾಗಿಯೋ ಉಪನ್ಯಾಸಕರಾಗಿಯೋ ಇದ್ದರೆ, ನಾನು ಹಲವಾರು ದಿವಸ ನನ್ನ ಕರ್ತವ್ಯಕ್ಕೆ ಲೋಪ ಮಾಡಿದ್ದೇನೆ ಅನ್ನುವಂತಹ ಅಪರಾಧ ಭಾವ, ಪಾಪ ಪ್ರಜ್ಞೆ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ನಿಲ್ತು ಹೋಗಿದ್ದಂತಹ ಕೆಲಸಗಳು, ನೀವೇ ನಿಲ್ಲಿಸಿದಂತಹ ಕೆಲಸಗಳು ಇದ್ದಕ್ಕಿದ್ದಂತೆ ಪ್ರಾರಂಭವಾಗುತ್ತೆ. ಅದೂ ಕೂಡ ಯಾವುದೋ ಒಂದು ವಿಚಿತ್ರ ಅಂತ ಹೇಳಬೇಕಾದಂಥದ್ದು. ಉದ್ಯೋಗದಲ್ಲಿ ಹೆಚ್ಚಿನ ಹೊರೆ, ಜವಾಬ್ದಾರಿ ಅಂತಕ್ಕಂಥದ್ದು ಇರುತ್ತೆ. ಸರಸ್ವತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಮಕರ ರಾಶಿ, ವಿವಾಹ ಮಂಗಳ ಕಾರ್ಯದ ವಿಚಾರ ಬಂದರೆ ಕಹಿಯ ವಾತಾವರಣ ಮನೆಯಲ್ಲಿ, ಹೊರಗಡೆ. ಅಂದರೆ ಆ ಮದುವೆ ವಿಷಯ ಬಂತು ಅಂತಂದರೆ ಯಾಕೋ ಏನೋ ಯಾವುದೂ ಕೂಡ ಒಳ್ಳೆಯ ಮಾತಾಗಲಿ ಅಭಿಪ್ರಾಯಗಳಾಗಲಿ ಇಲ್ಲದೆ ಇರತಕ್ಕಂಥದ್ದಾಗತ್ತೆ. ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆ ಏನೋ ಬೇಸರ ಆಗ್ತಕ್ಕಂಥದ್ದು, ಯಾರಿಗೂ ಕೂಡ ಹೊಂದಾಣಿಕೆ ಇಲ್ಲ. ಯಾರೋ ಒಬ್ಬರು ಒಂದು ಮಾತನ್ನು, ಒಂದು ಸಲಹೆಯನ್ನು ಕೊಟ್ಟರೆ ಅದಕ್ಕೆ ವಿರುದ್ಧವಾದಂತಹ ವಾತಾವರಣಗಳು ಅಲ್ಲಿ ಸೃಷ್ಟಿಯಾಗುವಂಥದ್ದಾಗತ್ತೆ. ಕೆಲವು ಕಾರಣಗಳಿಂದ ಹಲವಾರು ಕೆಲಸಗಳು ಸ್ಥಗಿತವಾಗಬಹುದು, ನಿಂತು ಹೋಗ್ಬೋದು. ಅದೂ ಕೂಡ ಮಾನಸಿಕವಾಗಿ ತುಂಬ ಹಿಂಸೆಯನ್ನು ಅನುಭವಿಸುವಂತೆ ಮಾಡುವಂಥದ್ದಾಗತ್ತೆ. ಯಾವ ಕೆಲಸದಲ್ಲೂ ಕೂಡ ಮಾನಸಿಕವಾದಂತಹ ಕೀಳರಿಮೆ ಇರಬಾರ್ದು. ಈ ಕೆಲಸನ ನಾನು ಮಾಡಬೇಕಾ, ಇದು ನನ್ನ ಯೋಗ್ಯತೆಗಾ ಅನ್ನುವಂತಹ ಭಾವನೆಗಳು ಇರಬಾರ್ದು. ನಮ್ಮ ಪಾಲಿಗೆ ಆ ಕೆಲಸ ಬಂದಿದೆ, ನಾವು ಅದನ್ನು ಮಾಡಬೇಕು ಅಂತಾದಾಗ ಬಹಳ ಗೌರವದಿಂದ ಆ ಕೆಲಸವನ್ನು ಮಾಡಿ ಪೂರೈಸಬೇಕು. ಮೊದಲು ನಮಗೆ ಆ ಕೆಲಸದ ಬಗ್ಗೆ ವಿಶ್ವಾಸ, ಗೌರವಗಳಿದ್ದರೆ ಆಸಕ್ತಿ ಬರುತ್ತೆ. ಆಗ ಬೇರೆಯವರು ಅದನ್ನು ಗೌರವಿಸ್ತಾರೆ ಅಂತಕ್ಕಂಥದ್ದು. ನಾವು ಮಾಡುವಂತಹ ಕೆಲಸದ ಬಗ್ಗೆ ನಮಗೇ ಗೌರವ ಇಲ್ಲ, ಆಸಕ್ತಿ ಇಲ್ಲ ಅಂತಾದರೆ ನಾವು ಮಾಡಿದ ಕೆಲಸವನ್ನು ಯಾರೋ ಒಪ್ಪಿಕೊಳ್ತಾರೆ. ಅದರಿಂದ ಗೌರವ ಮೊದಲು ನಮಗಿರಬೇಕಾದಂಥದ್ದು. ಪ್ರಯತ್ನ ಕಡಿಮೆಯಿಂದ ಸಂಕಷ್ಟಕ್ಕೆ ಸಿಗಹಾಕ್ಕೊಳ್ತೀರಿ. ಯಾವುದೇ ಕೆಲಸ ಇರಲಿ, ಯಾವುದೇ ಗುರಿ ಸಾಧನೆ ಇರಲಿ, ತುಂಬ ಪ್ರಯತ್ನವನ್ನು ಮಾಡಲೇಬೇಕಾದಂಥದ್ದು ಅನಿವಾರ್ಯಗಳೇ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಆಲಸ್ಯವನ್ನೋ, ಧೋರಣೆಯನ್ನೋ, ಅಥವಾ ಇನ್ಯಾರೋ ಮಾಡ್ತಾರೆ ಅನ್ನುವಂತಹ ರೀತಿಯಲ್ಲೂ ವರ್ತಿಸಬಾರ್ದು ಅಂತ ಅರ್ಥ. ಆದಾಯದಲ್ಲಿ ನಿರೀಕ್ಷಿತವಾದಂತಹ ಫಲಿತಾಂಶ ಸಿಕ್ಕದಲ್ಲೇ ಅಸಮಾಧಾನವಾಗುತ್ತೆ. ಯಾವುದೋ ಒಂದು ಕೆಲಸದಿಂದ ನಿಮ್ಮ ನಿರೀಕ್ಷೆಯಷ್ಟು ಲಾಭ ಸಿಕ್ಕಲಿಲ್ಲ, ದುಡ್ಡು ಬರಲಿಲ್ಲ ಅಂತಾದಾಗ ಬೇಸರವಾಗ್ತಕ್ಕಂಥದ್ದು ಸಹಜ. ಆದರೆ ಆ ಹಣದ ಹಿಂದೆ ಹೋಗಬಾರ್ದು ಅನ್ನುವಂಥದ್ದನ್ನು ಗಮನಿಸಬೇಕಾಗುತ್ತೆ. ನಿಮ್ಮ ಜವಾಬ್ದಾರಿ ಪೂರ್ಣ ಆಗೋದಿಲ್ಲ, ಮನಸ್ಸಿಗೆ ಬೇಸರವಾಗ್ತಕ್ಕಂತಹ ದಿವಸ. ನಿಮ್ಮ ಕರ್ತವ್ಯವನ್ನು ಪೂರ್ಣವಾಗಿ ಮುಗಿಸ್ಲಿಕ್ಕೆ ಅವಕಾಶಗಳು ಕಡಿಮೆ ಆಗಿರುತ್ತೆ. ಮಂಜುನಾಥ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ, ಎಲ್ಲ ಕೆಲಸಗಳಲ್ಲೂ ಕೂಡ ಆತ್ಮವಿಶ್ವಾಸದಿಂದ ಕಾರ್ಯಪ್ರವೃತ್ತರಾಗಿ, ಜೊತೆಗೆ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡಿಕೊಳ್ಳಿ. ಎಲ್ಲೂ ಕೂಡ ರಾಜಿ ಬೇಡ. ಒಳ್ಳೆಯದಾಗ್ತಾ ಇದೆ, ಸಮಾಜಕ್ಕೆ ನನ್ನಿಂದ ಏನೂ ಕೂಡ ಅಪಚಾರ ಇಲ್ಲ, ತೊಂದರೆ ಇಲ್ಲ ಅಂತಾದಾಗ ರಾಜಿ ಮಾಡಿಕೊಳ್ಬೇಕಾದಂತಹ ಅನಿವಾರ್ಯತೆಯಾದರೂ ಏನು ಅನ್ನುವಂಥದ್ದನ್ನು ನೀವು ತಿಳಿಯಬೇಕಾದಂಥದ್ದು. ಮಾನಸಿಕವಾದಂತಹ ಚಂಚಲತೆಯನ್ನು ಸ್ವಲ್ಪ ನಿಯಂತ್ರಣದಲ್ಲಿಟ್ಕೊಳ್ಳಿ. ಮನಸ್ಸು ಹೇಳಿದ ಹಾಗೆ ಎಲ್ಲವನ್ನೂ ಮಾಡ್ತೀನಿ, ಕೇಳ್ತೀನಿ ಅನ್ನುವಂಥದ್ದು ಇದೆಯಲ್ಲ, ಅದು ನಿಮ್ಮ ಅಭ್ಯುದಯಕ್ಕೆ ಅಡ್ಡಿಯಾಗ್ತಕ್ಕಂಥದ್ದಾಗತ್ತೆ. ಆಹಾರ ಪದ್ಧತಿಯಲ್ಲಿ, ಆಹಾರದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕು. ಶಾಸ್ತ್ರದಲ್ಲಿ ಲಂಘನಂ ಪರಮೌಷಧಂ ಅಂತ ಹೇಳುತ್ತೆ. ಅಂದರೆ ಸ್ವಲ್ಪ ಆದರೂ ಕೂಡ ಉಪವಾಸವನ್ನು ಆಚರಣೆ ಮಾಡಿದರೆ ಆರೋಗ್ಯ ಒಂದು ಹತೋಟಿಯಲ್ಲಿ ಇರುತ್ತೆ ಅನ್ನುವಂತಹ ಮಾತು. ಅದನ್ನು ಸಂದರ್ಭವನ್ನು ನೋಡಿಕೊಂಡು
ಹಿಂದಿನ ದಿನ ಸೇವನೆ ಮಾಡಿದಂತಹ ಆಹಾರದ ಪ್ರಮಾಣವೋ ಅಥವಾ ಆಹಾರದನ್ನು ಗಮನಿಸಿ ನೀವು ಆ ನಿರ್ಧಾರವನ್ನು ಮಾಡಬೇಕಾಗುತ್ತೆ. ಆತುರದಲ್ಲಿ ಹಣವನ್ನು ಕಳ್ಕೊಳ್ತಕ್ಕಂತಹ ಸಾಧ್ಯತೆ ಇದೆ. ತುಂಬ ಆತುರಾತುರವಾಗಿ ಏನೋ ವ್ಯವಹಾರವನ್ನು ಮಾಡಲಿಕ್ಕೆ ಹೋಗಿ ಹಣ ಹೆಚ್ಚು ನಷ್ಟವಾಗ್ತಕ್ಕಂಥದ್ದು ಇರಬಹುದು. ವಿದ್ಯಾರ್ಥಿಗಳು ನಿಮ್ಮ ನಿರ್ಲಕ್ಷ್ಯದಿಂದ ಒಂದಷ್ಟು ಹಾನಿಯನ್ನು ಮಾಡಿಕೊಳ್ತೀರಿ. ಓದಿನ ಸಾಮಗ್ರಿಗಳು ಅಥವಾ ಇನ್ಯಾವುದೋ ನಿಮಗೆ ಸಂಬಂಧಪಟ್ಟಂತಹ ವಿಚಾರಗಳು, ವಸ್ತುಗಳು ಎಲ್ಲ ನಷ್ಟವಾಗ್ತಕ್ಕಂಥದ್ದು. ಪ್ರೇಮಿಗಳ ಮಧ್ಯದಲ್ಲಿ ಅನುಮಾನ ಹೆಚ್ಚಾಗಿ ಕಾಡುವಂಥದ್ದು, ಭಿನ್ನಾಭಿಪ್ರಾಯಗಳು ಹೆಚ್ಚಾಗಿ ಬರುತ್ತೆ. ಒಬ್ಬರನ್ನೊಬ್ಬರು ನಂಬದೇ ಇರತಕ್ಕಂತಹ ಸ್ಥಿತಿಯನ್ನು ತಲುಪ್ತೀರಿ. ಇದು ನಿಮ್ಮ ಬೇರೆ ಬೇರೆ ಆಗೋದಕ್ಕೆ, ನಿಮ್ಮಿಬ್ಬರ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಒಡಕು ಮೂಡುವುದಕ್ಕೆ ಕಾರಣವಾದೀತು. ರಾಜರಾಜೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಯಾವುದೇ ವ್ಯವಹಾರಕ್ಕೆ ಅಥವಾ ಇನ್ಯಾವುದೋ ಉದ್ದೇಶಕ್ಕೆ ಸಾಲ ಸುಲಭವಾಗಿ ಸಿಕ್ಕತ್ತೆ ಅಂತ ಹೇಳಿ ಅದನ್ನು ತಗೊಳ್ಳುವಂಥದ್ದು ಕಷ್ಟವಾದೀತು. ಯಾಕೆ ಅಂತಂದರೆ ಈ ದಿವಸ ಮಾಡಿದಂತಹ ಸಾಲವನ್ನು ಹಿಂದಿರುಗಿ ಕೊಡಬೇಕಾದ್ರೆ, ಋಣಮುಕ್ತರಾಗಬೇಕಾದ್ರೆ ತುಂಬ ಕಷ್ಟವನ್ನು ಪಡಬೇಕಾದಂಥದ್ದು. ಹಾಗಾಗಿ ಸಾಲದ ವಿಚಾರಕ್ಕೆ ತುಂಬ ಆಲೋಚನೆಯನ್ನು ಮಾಡಿ, ಸಾಲವೋ ಶೂಲವೋ ಅಂತ ಹೇಳುವಂತಹ ಮಾತಿದೆ. ಹಾಗಾಗಿ ಆ ಸಾಲ ಮಾಡುವಾಗ ತುಂಬ ಜಾಗ್ರತೆ ಇರಬೇಕು ಅಂತಕ್ಕಂಥದ್ದು. ಪುರಸ್ಕಾರ, ಗೌರವ, ಬಹುಮಾನ, ಸ್ಥಾನ ಇವೆಲ್ಲವೂ ಕೂಡ ನಿಮಗೆ ಈ ದಿವಸ ಒದಗಿ ಬರ್ತಕ್ಕಂಥದ್ದಾಗತ್ತೆ. ಉದ್ಯೋಗದಲ್ಲಿ ನಿಮ್ಮ ಪ್ರಾಬಲ್ಯ, ಶಕ್ತಿ ಹೆಚ್ಚಾಗ್ತಕ್ಕಂಥದ್ದಿದೆ. ಉಪಯೋಗಿಸಿದ ವಾಹನವನ್ನು ಕೊಂಡುಕೊಳ್ತಕ್ಕಂಥದ್ದು ಬೇಡ. ಸೆಕೆಂಡ್ ಹ್ಯಾಂಡ್ ಮನಸ್ಸಿನಲ್ಲಿ ಬಂದ್ಬಿಡುತ್ತೆ, ಅಯ್ಯೋ ಏನೋ ಸ್ವಲ್ಪ ಕಡಿಮೆ ಹಣಕ್ಕೆ ಸಿಕ್ಕತ್ತಲ್ಲ ಅನ್ನುವಂಥದ್ದು. ಆದರೆ ಅದು ನಿಮಗೆ ಅಷ್ಟು ಸೂಕ್ತವಾದಂಥದ್ದಲ್ಲ. ನಿಮಗೆ ಅದು ಇಲ್ಲದೇ ಇದ್ದರೂ ಪರವಾಗಿಲ್ಲ, ಆ ರೀತಿಯ ಉಪಯೋಗವಾದಂತಹ ವಾಹನವನ್ನು ಖರೀದಿ ಮಾಡ್ತಕ್ಕಂಥದ್ದು ಬೇಡವೇ ಬೇಡ ಅನ್ನುವಂಥದ್ದು. ಹೊಸ ವಾಹನ ಖರೀದಿಯ ಯೋಗ ಇದೆ. ಹಾಗಾಗಿ ಸ್ವಲ್ಪ ತಾಳ್ಮೆಯನ್ನು ಇಟ್ಟುಕೊಂಡ್ರೆ, ಸ್ವಲ್ಪ ದಿನ ಕಾಯಿದರೆ ಅದಕ್ಕೆ ಅವಕಾಶಗಳು ಒದಗಿ ಬರಬಹುದು. ಕೋಪ, ಉತ್ಸಾಹ ಎರಡೂ ಕೂಡ ಅತಿಯಾಗ್ತಕ್ಕಂಥದ್ದು ಬೇಡ, ನಿಯಂತ್ರಣದಲ್ಲಿರಲಿ. ಕೋಪವನ್ನು ಪೂರ್ತಿ ಬಿಟ್ಟೇ ಬಿಡಿ ಅಂತ ಹೇಳುವಂಥದ್ದು ಕಷ್ಟ. ಯಾಕೆ ಅಂದರೆ ರಕ್ತಗತವಾಗಿ ಬಂದಿರತಕ್ಕಂಥದ್ದು ಸ್ವಭಾವ ಅದು. ಹಾಗೆ ಉತ್ಸಾಹದಲ್ಲೂ ಅಷ್ಟೇ, ಅತಿ ಕೋಪವಾಗಲಿ, ಅತ್ಯಾಲಸ್ಯವಾಗಲಿ, ಅತ್ಯುತ್ಸಾಹವಾಗಲಿ ಯಾವುದೂ ಕೂಡ ಬೇಡ ಅಂತಲೇ ಹೇಳುವಂಥದ್ದು. ಬಿಡುವಿಲ್ಲದೆ ಇರತಕ್ಕಂತಹ ಕೆಲಸದ ಮಧ್ಯದಲ್ಲೂ ಕೂಡ ಸಂತೋಷವನ್ನು ನಿಮ್ಮದಾಗಿಸ್ಕೊಳ್ಬಹುದು. ಯಾವುದೇ ಒತ್ತಡಗಳಿರಲಿ, ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಹೇಗೆ ಏನು ಬರುತ್ತೋ ಅದನ್ನು ಸ್ವೀಕಾರ ಮಾಡುವಂತಹ ಮನಸ್ಥಿತಿ ಇದ್ದುಬಿಟ್ರೆ ಎಲ್ಲವೂ ಕೂಡ ನಮ್ಮ ಪಾಲಿಗೆ ಸರಿಯಾಗಿದೆ ಅಂತ ಹೇಳಿ ಅನಿಸುವಂಥದ್ದಾಗತ್ತೆ. ಕುಲದೇವತಾ ಸ್ಮರಣೆಯನ್ನು, ನಿಮ್ಮ ಗುರುಪ್ರಾರ್ಥನೆಯನ್ನು ವಿಶೇಷವಾಗಿ ಮಾಡಿ. ಕುಲದೇವತಾ ಅನುಗ್ರಹ, ಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ಶುಭವಾಗಿ.